ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಒಂದು ಒಳ್ಳೆ ವಿಶೇಷವಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಒಂದು ವ್ಯಕ್ತಿ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತು ಆ ವ್ಯಕ್ತಿ ನನಗೆ ಏನು ಸಂಬಂಧ ಆಗಬೇಕು, ಮತ್ತು ಆ ವ್ಯಕ್ತಿ ನಮ್ಮ ಮನೆಗೆ ಯಾರು, ನಾನು ಯಾಕೆ ಆ ವ್ಯಕ್ತಿ ಬಗ್ಗೆ ಇವತ್ತು ಒಂದು ಸ್ಪೆಷಲಾಗಿ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಅನ್ನೋವಂಥದ್ದು ಬಹಳನೇ ವಿಶೇಷತೆಯೇ, ನಿಜವಾಗ್ಲೂ ಹೌದು. ಒಬ್ಬರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಅಂದಾಗ ಅವರಿಗೆ ತುಂಬಾ ಕ್ವಾಲಿಟೀಸ್ಗಳಿರಬೇಕು ಅಲ್ವಾ. ಅವರ ಗುಣಗಳಾಗಿರಬಹುದು, ಅಥವಾ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ ನಮಗೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಾವು ಯಾವತ್ತೂ ಅವರನ್ನು ಮುಂದೆಯಿಂದ ಹೊಗಳಿರೋದಿಲ್ಲ. ಅವರಂದರೆ ನಮಗೆ ಇಷ್ಟ ಇರುತ್ತೆ, ಮತ್ತು ಅವ್ರು ಮಾಡೋ ಕೆಲಸಗಳ ಬಗ್ಗೆ ಪ್ರಶಂಸೆ ಇರುತ್ತೆ. ನಾವು ಇದೆಲ್ಲವನ್ನು ಏನು ಮಾಡ್ತೀವಿ, ಯಾರ ಮುಂದೆನೂ ಹೇಳೋಕ್ಕೆ ಹೋಗಲ್ಲ. ನಮ್ಗೆ ಆ ವ್ಯಕ್ತಿ ಗೊತ್ತಿರುತ್ತೆ, ಆ ವ್ಯಕ್ತಿ ಕ್ಯಾರೆಕ್ಟರ್ ಗೊತ್ತಿರುತ್ತೆ, ಮತ್ತು ಆ ವ್ಯಕ್ತಿ ಯಾರು ಅಂತ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಯಾರು ಅಂತ ಚೆನ್ನಾಗಿ ಗೊತ್ತಿದ್ರೂ ಕೂಡ ನಾವು ಅವರನ್ನು ನೋಡ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತೀವಿ. ನಾವು ಯಾವತ್ತೂ ಅವರನ್ನು ಹೊಗಳೋದಿಲ್ಲ, ಮತ್ತು ನಾವು ಯಾವತ್ತೂ ಅವ್ರ ಕೆಲಸಗಳ ಬಗ್ಗೆ ಪ್ರಶಂಸನೀಯ ಕೊಟ್ಟಿರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಸಾಮಾನ್ಯ ಲೈಫ್ ಎಲ್ಲರದು ಹೇಗಿರುತ್ತೋ ಹಾಗೆ ನಮ್ಮದು ನಡೀತಾ ಇರುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲೂ ಯಾವುದೇ ವ್ಯಕ್ತಿಗಳಿಗೂ ನಾವು ಪ್ರಶಂಸೆ ಕೊಡೋದಕ್ಕೆ ಹೋಗೋದಿಲ್ಲ. ಬಟ್ ಇವತ್ತು ಯಾಕೆ ನಾನು ಆ ವ್ಯಕ್ತಿ ಬಗ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಅಂದರೆ, ಅವರು ನಮ್ಮ ಫ್ಯಾಮಿಲಿನಲ್ಲಿ ಭಾಳ ವಿಶೇಷವಾದ ವ್ಯಕ್ತಿ. ಇವತ್ತು ಅವರ ಬರ್ತ್ಡೇ ಇದೆ. ಹಾಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನನ್ನ ಒಂದು ಚಾನಲ್ ಮೂಲಕ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಸಾಮಾನ್ಯ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಹೆಣ್ಣನ್ನು ಕರ್ಕೊಂಬರ್ತೀವಿ, ಒಂದು ಹೆಣ್ಣನ್ನು ಮದುವೆ ಮಾಡಿಕೊಟ್ಟು ಬೇರೆ ಮನೆಗೆ ನಾವು ಕಳಿಸ್ತಾ ಇರ್ತೀವಿ. ಬಟ್ ಇಂಥದ್ದೇ ಒಂದು ಸಂದರ್ಭ ನಮ್ಮ ಫ್ಯಾಮಿಲಿನಲ್ಲಿ 92ನಲ್ಲಿ ಅಂತ ಅನಿಸುತ್ತೆ. 92ನಲ್ಲಿ ಆ ಒಂದು ಇಸ್ವಿನಲ್ಲಿ ನಮ್ಮ ಮಾಮ ಇದ್ದರು, ನಮ್ಮ ತಾಯಿ ತಮ್ಮ. ಸೊ ಅವರಿಗೆ ನಮ್ಮ ಮನೆಯಲ್ಲಿ ಹೆಣ್ಣು ನೋಡುವಂತಹ ಕಾರ್ಯಕ್ರಮ, ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ, ಸೊ ನಾನು ಅವಾಗ 8th ಸ್ಟ್ಯಾಂಡರ್ಡ್ ಪಾಸಾಗಿತ್ತು. ರಜದಲ್ಲಿದ್ದೆ ಆ್ಯಕ್ಚುಲಿ ಆಗ. ಸೊ ನಮ್ಮ ಮಾಮನಿಗೆ ಮದುವೆ ಮಾಡಿಬಿಡೋಣ ಅಂತ ಹೇಳಿ ಮನೆಯಲ್ಲಿ ತೀರ್ಮಾನ ಆಯಿತು. ಆಗ ನಾನು ಸಾಮಾನ್ಯ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. 8th ಸ್ಟ್ಯಾಂಡರ್ಡ್ ಬೇಸಿಗೆ ರಜೆ ಇತ್ತು. ಆಗ ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಬೇಸಿಗೆ ರಜೆ ಇತ್ತು. ಸೊ ಇನ್ನೇನು ಈ ರಜದಲ್ಲಿ ನಮ್ಮ ಮಾಮನ ಮದುವೆ ನಡೆಯುತ್ತೆ ಅನ್ನೋ ಒಂದು ಖುಷಿ, ಸಂಭ್ರಮ ಅಲ್ವಾ. ಸೊ ಅದಕ್ಕೂ ಮುಂಚೆ ನಮ್ಮ ತಾಯಿ ತಮ್ಮ ನಮ್ಮ ಜೊತೆ ಒಂದು ಅಣ್ಣನ ರೀತಿ ಬೆಳೆದಂಥವ್ರು. ನಮ್ಮ ಜೊತೆ ಮಾತಾಡ್ತಾ, ನಮ್ಮ ಜೊತೆ ಕಚ್ಚಾಡ್ತಾ, ಜಗಳ ಮಾಡ್ತಾ, ಒಂಥರ ಅಣ್ಣನ ರೀತಿಯೇ ಬೆಳೆದಂತಹ ವ್ಯಕ್ತಿ. ಹಾಗಾಗಿ ಅವ್ರು ನಮ್ಮ ತಾಯಿ ತಮ್ಮ ಅಷ್ಟೇ. ಸೊ ನಮ್ಮ ಜೊತೇಲಿ ಹುಟ್ಟಿಲ್ಲ, ಬಟ್ ಬೆಳೆದಿದ್ದೆಲ್ಲ ನಮಗೆ ಅಣ್ಣನ ರೀತಿಯೇ. ಸೊ ನಮ್ಮ ಜೊತೆ ಇದ್ಕೊಂಡು, ನಮ್ಮ ಜೊತೆ ಜಗಳ ಆಡ್ತಾ, ಅದೇ ನಾವೀಗ ಒಂದು ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಹೇಗೆ ಕಚ್ಚಾಡ್ತೀವೋ ಅದರಲ್ಲಿ ನಮ್ಮ ಮಾಮ ಕೂಡ ಒಬ್ಬರು ನಮ್ಮ ಜೊತೆ ಹಾಗೆ. ಅಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮಕ್ಕಳು ಆಗಿದ್ದರಿಂದ ಅವ್ರು ಸ್ವಲ್ಪ ಚಿಕ್ಕ ವಯಸ್ಸಿನವರಾಗಿದ್ದರು ಮನೆಯಲ್ಲಿ. ಹಾಗಾಗಿ ಅವ್ರ ಮದುವೆ ಸ್ಟಾರ್ಟ್ ಆಯಿತು 93ನಲ್ಲಿ ಅಂತ ಅಂದ್ಕೊತೀನಿ. 93ನಲ್ಲಿ ಇರಬೇಕು. ಆ 2 ಇಸ್ವಿನಲ್ಲಿ ಒಂದು ಇಸ್ವಿ ಇದೆ. ಆಗ ಮದುವೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಬಯಸುವಂಥದ್ದು ಏನಪ್ಪ ಅಂದರೆ, ಮನೆಗೆ ಒಂದು ಒಳ್ಳೆಯ ಸೊಸೆ ಬರಬೇಕು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಇವತ್ತು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಂದು ಹೆಣ್ಣನ್ನು ಹುಡ್ಕೋದು, ಮದುವೆ ಮಾಡ್ಕೊಂಬರುವಂಥದ್ದು ಬಹಳ ಕಷ್ಟದ ಕೆಲಸ ಆಗಿದೆ ಈ ಒಂದು ಸಮಾಜದಲ್ಲಿ. ತುಂಬಾ ಕಷ್ಟಪಡ್ತಾ ಇದ್ದಾರೆ ಗಂಡು ಮಕ್ಕಳು, ಪಾಪ ನಾನು ನೋಡ್ತಾನೆ ಇದ್ದೀನಿ. ಬಟ್ ಅವತ್ತಿನ ಕಾಲ ಹೇಗಿತ್ತು ಅಂತಂತಂದರೆ, ಆಗ ತಾನೇ ನಮ್ಮ ಅತ್ತೆ SSLC ಪಾಸಾಗಿತ್ತು. ಅವ್ರ ಮನೆಯಲ್ಲಿ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಅದೇ ಸಂದರ್ಭಕ್ಕೆ ನಾವು ನಮ್ಮ ಮಾಮನಿಗೆ ಮದುವೆ ಮಾಡೋಣ ಅಂತ ಮನೆಯಲ್ಲಿ ತೀರ್ಮಾನ ಮಾಡಿದ್ವಿ. ಹೀಗೆ ನಮ್ಮ ರಿಲೇಷನ್ ಒಬ್ಬರು ನಮ್ಮ ಅತ್ತೆಯನ್ನು ನಮ್ಮ ಮಾಮನಿಗೆ ತೋರಿಸಿದ್ರು. ಸೊ ನಮ್ಮ ಮಾಮನೇ ಹೋಗಿ ಫಸ್ಟ್ ನೋಡ್ಕೊಂಡು ಬಂದಿದ್ದು ನಮ್ಮ ಅತ್ತೆನ. ನಮ್ಮ ಮಾಮನಿಗೆ ಲವ್ ಅಟ್ ಫಸ್ಟ್ ಸೈಟ್ ಅಂದಂಗೆ ಅವ್ರನ್ನ ನೋಡ್ತಿದ್ದಂಗೆ ನಮ್ಮ ಮಾಮಗೆ ಇಷ್ಟ ಆಗೋದ್ರು ಅವರು. ಸರಿ, ಏನಾಯಿತು, ನಮ್ಮ ಮಾಮ ಮನೆಗೆ ಬಂದು ಹೇಳಿದ್ರು, ನಾನು ಹಿಂಗೆ ಒಂದು ಹುಡುಗಿಯನ್ನು ನೋಡಿದ್ದೀನಿ,
ಈ ಥರ ರಿಲೇಷನ್ನೇ ತೋರಿಸಿದ್ದಾರೆ, ನಾನು ನೋಡ್ಕೊಂಬಂದಿದ್ದೀನಿ, ನನಗಿಷ್ಟ ಆಗಿದೆ ಅಂತ ಹೇಳಿ ನಮ್ಮ ಮಮ್ಮಿ ಹತ್ರ ಹೇಳ್ತಾಯಿದ್ರು. ನನಗಿಷ್ಟ ಆಗಿದೆ ಅಕ್ಕ, ನೀವು ಹೋಗಿ ನೋಡಿ ಅಂತ ಹೇಳ್ತಾಯಿದ್ರು. ಸರಿ, ಅದೇ ಸಂದರ್ಭಕ್ಕೆ ಏನಾಯಿತು, ನಮ್ಮ ಮನೇಲಿ ನಮ್ಮ ಅಜ್ಜಿ ಅವತ್ತೇ ಈ ವಿಷಯ ಕೇಳೋ ಸಂದರ್ಭದಲ್ಲಿ ಏನಾಯಿತು, ನಮ್ಮ ಅಜ್ಜಿ ನೀರು ಏನೋ ತೊಗೊಂಬರ್ತಾಯಿದ್ರು. ಅವ್ರು ಒಂದು ಸ್ವಲ್ಪ ಎಡಗಿ ಬಿದ್ದು ಎದ್ದು ಬಂದಿದ್ರು. ಗೊತ್ತಲ್ಲ, ಸ್ವಲ್ಪ ಹಿರಿಯರು ಅಂದಾಗ ಏನಾರು ಅಪಶಕನಗಳಾಗ್ತಿದೆ, ಬೇಡ ಅದು ಇದು ಅಂತ ಹೇಳಿ ಇದು ಮಾಡ್ತಾರೆ. ಹಾಗೆ ನಮ್ಮ ಅಜ್ಜಿ ಮನಸ್ಸಿಗೆ ನನಗೆ ಯಾಕೋ ಸರಿ ಇಲ್ಲ, ನನಗೆ ಬಲಗಾಲೆಲ್ಲ ಎಡಗ್ಬಿಡ್ತು, ನನಗೆ ಬೇಡ ಅಂತ ಯಾಕೋ ಅನ್ನಿಸ್ತಾ ಇದೆ ಅಂತ ಹೇಳಿ ನಮ್ಮ ಅಜ್ಜಿ ಸ್ವಲ್ಪ ಹಿಂದೆ ಹಾಕಿದ್ರು. ಇದರಲ್ಲಿ ನಮ್ಮ ಮಮ್ಮಿದೇನೋ ಇಂಟರ್ಫಿಯರ್ ಇಲ್ಲ, ಯಾಕಂತಂದರೆ ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಇವ್ರು ನೋಡ್ಕೊಂಬಂದಿದ್ದಾರೆ, ಅವ್ರು ಹೇಳಿದ್ದಾರೆ, ನಮ್ಮ ಅಜ್ಜಿ ಬಂದಷ್ಟೊತ್ತಿಗೆ ಹಿಂಗೆ ಹೇಳ್ಬಿಟ್ರು. ಆಗ ನಮ್ಮ ಮಾಮಗೆ ತುಂಬ ಬೇಜಾರಾಗೋಯಿತು. ಯಾಕಂತಂದರೆ ಹುಡುಗಿ ಅಷ್ಟೊಂದು ಚೆನ್ನಾಗಿದ್ರು. ನಿಜವಾಗ್ಲೂ ನಮ್ಮ ಅತ್ತೆ ಆವಾಗ ಒಂದು ಹೀರೋಯಿನ್ನನ್ನು ನೋಡುವಷ್ಟು ಫೀಲಾಗಿ ತುಂಬ ಚೆನ್ನಾಗಿದ್ರು. ಅವರಿಗೆ ನಮಗಿಂತ ಏನೂ ಜಾಸ್ತಿ ಅಲ್ಲ. ನಾನು 8th ಬೇಸಿಗೆ ರಜದಲ್ಲಿದ್ದೀನಿ ಅಂದರೆ ಅವರು 10th ಪಾಸ್ ಆಗಿದ್ರಾಗ ಅಂತ ಏನು ದೊಡ್ಡವರಲ್ಲ ಅವರು, ನಮ್ಮ ಆಜು ಬಾಜುನ ಒಂದು ಏಜ್ ಅವರೇನೆ. ಬಟ್ ಏನಂತಂದರೆ ನಾವು ನಮ್ಮ ಮಾಮನಿಗೆ ಮದುವೆ ಆದಮೇಲೆ, ಮದುವೆಗೂ ಮುಂಚೆ ನಮ್ಮ ಮಾಮನ ಜೊತೆ ನಾವು ಹೋಗೋ ಬಾರೋ ಅಂತ ಕರ್ಕೊಂಡು ಬೆಳೆದಂಥವ್ರು ನಾವು. ಬಟ್ ಅವ್ರಿಗೆ ಮದುವೆ ಆಗ್ತಿದೆ ಅಂತ ಅಂದಾಗ ಸೊ ಅವ್ರಿಗೂ ಅನ್ನಿಸ್ತು ನನಗೆ ರೆಸ್ಪೆಕ್ಟ್ ಬೇಕು ಅಂತ ಅನ್ಸುತ್ತಲ್ಲ. ಸೊ ಆಮೇಲೆ ನಮಗೂ ಅಷ್ಟೇ, ಅವ್ರ ಮದುವೆ ಆಗ್ತಿದೆ, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಐಡಿಯಾ ಅಂತ ಅಲ್ಲ, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಬಂದಿದ್ದು ನಮಗೂ ಆವಾಗಲೇ. ಸೊ ನಾವು ಆವತ್ತಿಂದ ನಮ್ಮ ಮಾಮನ ಮದುವೆ ಯಾವತ್ತಾಯಿತು ಆವತ್ತಿಂದ ನಾವು ನಮ್ಮ ಮಾಮನಿಗೆ ಮಾಮ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೊರತು ಅದಕ್ಕೂ ಮುಂಚೆ ನಾವು ಅವರಿಗೆ ಯಾವತ್ತೂ ಮಾಮ ಅಂತ ಬಾಯಿ ತೆಗೆದು ಹೇಳೇ ಇಲ್ಲ. ಹೋಗೋ ಬಾರೋ ಅಂತಲೇ ಕರ್ಕೊಂಡು ಬೆಳೆದಂಥವ್ರು. ಹಾಗಾಗಿ ನನಗೆ ಇವತ್ತಿನವರೆಗೂ ನಮ್ಮ ಜೊತೆಯಲ್ಲಿ ಒಬ್ಬರ ಅಣ್ಣ ಹುಟ್ಟಿದ್ದಾರೆ ಅನ್ನೋ ಫೀಲೇ ಇವತ್ತಿನವರೆಗೂ. ಸರಿ ಆಯಿತು, ನಮ್ಮ ಅಜ್ಜಿ ಆ ಥರ ಹೇಳ್ಬಿಟ್ರು, ಬೇಡ ನನಗೆ ಯಾಕೋ ಮನಸ್ಸಿಗೆ ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ರು. ಅಂದರೆ ನಮ್ಮ ಅಜ್ಜಿ ನಮ್ಮ ಮಾಮನ ಜೊತೆ ಹೋಗಬೇಕಿತ್ತು ಅವ್ರನ್ನ ನೋಡೋದಕ್ಕೆ. ಆ ಟೈಮಲ್ಲಿ ಹಾಗಾಗೋಯ್ತು. ಸೊ ಆಗ ಏನಾಯಿತು, ನಮ್ಮ ಅಜ್ಜಿಗೆ ಇಷ್ಟ ಆಗಲಿಲ್ಲ. ಮಾಮಂಗೆ ಇಷ್ಟ ಆಗೋಗಿದೆ, ಇವ್ರು ನೋಡೋಕೆ ಹೋಗಲ್ವಲ್ಲ, ಫಿಕ್ಸ್ ಮಾಡಲ್ವಲ್ಲ ಅಂತ ಹೇಳಿಬಿಟ್ಟು. ಈಗ ಅಂದರೆ ಈ ಕಾಲದಲ್ಲಿ ಒಂದು ಲವ್ ಮ್ಯಾರೇಜಸ್ ಅಂತಂದರೆ ನಾವು ಅಂದರೆ ಸಲೀಸಾಗೋಗುತ್ತೆ. ಬಟ್ ಆಗ ಎಲ್ಲ ಗಂಡು ಮಕ್ಕಳು ಸಹ ಭಾಳ ಯೋಚನೆ ಮಾಡಿದರು. ನಮ್ಮ ಫ್ಯಾಮಿಲಿಯಲ್ಲಿ ಗಂಡು ಮಕ್ಕಳೇ ಎದುರಿ ಬದುಕ್ತಿದ್ರು, ಬೇಡಪ್ಪ ನಮ್ಮ ಫ್ಯಾಮಿಲಿಗಳಲ್ಲಿ ಯಾರೂ ಒಪ್ಪಲ್ಲ, ಲವ್ ಮ್ಯಾರೇಜಸ್ ಎಲ್ಲ ಆಗಬಾರ್ದು ಅನ್ನೋವಷ್ಟು ಭಯದಲ್ಲಿ ಬೆಳೆದವರು ಅವರೆಲ್ಲ. ಸೊ ಆವಾಗ ಏನಾಯಿತು, ನಮ್ಮ ಅಜ್ಜಿ ಇಲ್ಲ ನಾನು ಬರೋಲ್ಲ, ನಾನು ನೋಡೋಲ್ಲ ಅಂತ ಎಲ್ಲ ಹೇಳಿ ಆಟ ಮಾಡಿಬಿಟ್ರು. ಬಟ್ ನಮ್ಮ ಮಾಮನಿಗೆ ಭಾಳ ಇಷ್ಟ ಆಗೋಗಿದ್ರು ನಮ್ಮ ಅತ್ತೆ. ಏನು ಮಾಡಿದ್ರು, ಆವಾಗ ಒಂಥರ ಬ್ಲ್ಯಾಕ್ದು ಬ್ಲ್ಯಾಂಕೆಟ್ ಬರ್ತಿತ್ತು, ಅದನ್ನು ಹೊದ್ಕೊಂಡು ಫುಲ್ ಮಲಗಿಬಿಟ್ರು, ತಲೆ ಫುಲ್ಲು ಹೊತ್ಕೊಂಡು ಮಲ್ಕೊಂಡ್ಬಿಟ್ರು. ಸರಿ ಅಂತಲೂ ನಾವೆಲ್ಲ ಸ್ಕೂಲಿಂದ ಬಂದ್ವಿ. ಸೊ ಹೆಣ್ಣು ನೋಡಿದ್ದಾರೆ ಅಂತೆಲ್ಲ ಗೊತ್ತಾಯಿತು. ನಾವು ನಮ್ಮ ಮಾಮಂಗೆ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಸೊ ಹುಡುಗಿ ನೋಡ್ಕೊಂಬಂದಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ. ಬಟ್ ನಮ್ಮ ಮಾಮ ಈ ವಿಷಯ ಕೇಳಿ, ನಮ್ಮ ಅಜ್ಜಿ ಬೇಡ ಅಂದಿದ್ದೆಲ್ಲ ನಮಗೆ ಗೊತ್ತಾಯಿತು. ನಮ್ಮ ಮಾಮ ಒಂದು ಬ್ಲ್ಯಾಂಕೆಟ್ ಹೊತ್ಕೊಂಡು ಫುಲ್ ಮಲ್ಕೊಂಡ್ಬಿಟ್ರು. ಸೊ ನಾವೆಲ್ಲ ಚೆನ್ನಾಗಿ ರೇಗಿಸುವಂಥದ್ದು, ಅಯ್ಯೋ ಅದೇ ಹುಡುಗಿ ಬೇಕಾ ನಿಮಗೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು, ನಿಮಗೆ ಅಂತ ಹೇಳಿಲ್ಲ ಸಂದರ್ಭದಲ್ಲಿ ನಾವು, ನಿಮ್ಗೆ ಅದೇ ಹುಡುಗಿ ಬೇಕಾ, ಅಷ್ಟೊಂದು ಇಷ್ಟ ಆಗೋಗಿದ್ದಾಳ, ಅಷ್ಟೊಂದು ಚೆನ್ನಾಗಿದ್ದಾಳ, ಹಾಗೆ ಹೀಗೆ ಅಂತ ನಾವು ರೇಗಿಸ್ತಾ ಇದ್ವಿ. ಆಮೇಲೆ ನಮ್ಮ ಮಾಮ ಹೇಳಿದ್ರು, ಇಲ್ಲ ನೀವು ಹೋಗಿ ನೋಡು. ಆಮೇಲೆ ನಮ್ಮ ಮಮ್ಮಿ ಇದೆಲ್ಲ ಏನು ಈಗ ಆ ಕಾಲದಲ್ಲಿ ಹೇಳ್ದಂಗೆ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನೋಡೋಕೆ ಹೋಗೋಣ, ಅವ್ನಿಗೆ ಇಷ್ಟ ಆಗಿದೆಯಲ್ಲ ಅಂತ ಹೇಳಿ ಫಿಕ್ಸ್ ಮಾಡಿದ್ರು. ನಮ್ಮ ಅತ್ತೆನ ನೋಡೋಕೆ ಹೋಗೋಕ್ಕೆ ಅಂತ ನಮ್ಮ ಮಮ್ಮಿ ಓಕೆ ಕೊಟ್ಟರು. ನಮ್ಮ ಮಮ್ಮಿ ಓಕೆ ಕೊಟ್ಟಮೇಲೆ ಅಜ್ಜಿದೆಲ್ಲ ಏನು ಲೆಕ್ಕ ಇಲ್ಲ ಮನೆಯಲ್ಲಿ. ಸೊ ನಮ್ಮ ಮಮ್ಮಿ ಮೇಯ್ನ್ ಆಗಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಮ್ಮಿದೇ ಡಿಸಿಷನ್ಸ್ ಮನೇಲಿ ಮೇಯ್ನ್ ಆಗಿರುವಂಥದ್ದು. ಆಗ ನಮ್ಮ ಮಮ್ಮಿ ಓಕೆ ಕೊಟ್ಟರು, ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನಮಗೂ ಖುಷಿ, ಸೊ ಹೇಗಿದ್ದಾರೆ ಹುಡುಗಿ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗಿದ್ದೆ. ನಾನು ಆಗ 8th ಸ್ಟ್ಯಾಂಡರ್ಡ್ ಪಾಸ್ ಆಗಿತ್ತು. ಆಗ ನಾನು ನಮ್ಮ ಅತ್ತೆಯನ್ನು ನೋಡೋಕ್ಕೆ ನಮ್ಮ ಮಾಮನ ಜೊತೆ ಹೋಗಿದ್ದೆ. ನಮ್ಮ ಮಾಮಗೆ ಫುಲ್ಲು ಖುಷಿ, ಹೋಗ್ತಾ ಇದ್ದಾರಲ್ಲ ಕರ್ಕೊಂಡು ಅಂತ ಹೇಳಿ. ಸೊ ನಿಜವಾಗ್ಲೂ ನಾನು ಹೋಗಿ ನಮ್ಮ ಅತ್ತೆಯನ್ನು ನೋಡಿದಾಗ ನಿಜವಾಗ್ಲೂ ಒಂದು ದೊಡ್ಡ ಮಹಾಲಕ್ಷ್ಮಿಯನ್ನು ನೋಡಿದ ಕಳೆ ಅವರಲ್ಲಿತ್ತು ಅವತ್ತಿನ ದಿನ. ನಾನು ಯಾಕೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಲಕ್ಷ್ಮೀ ರೂಪದಲ್ಲೇ ನಮ್ಮ ಮನೆಗೆ ಬಂದಂಥವ್ರು. ಹಾಗಾಗಿ ಅಷ್ಟು ಕಳೆ ಇತ್ತು ಅವರಲ್ಲಿ. ನಿಜವಾಗ್ಲೂ ನಾವೆಲ್ಲರೂ ನಮ್ಮ ಅತ್ತೆನ, ಇವರ ನಮಗೆ ಅತ್ತೆಯಾಗಿ ಬರ್ತಿದ್ದಾರ ಅಂತ ಹೇಳಿ ನಿಜವಾಗ್ಲೂ ಅಷ್ಟು ತುಂಬ ಚೆನ್ನಾಗಿದ್ರು ನಮ್ಮ ಅತ್ತೆ, ಅಷ್ಟು ಲಕ್ಷಣವಾಗಿದ್ದು. ಹೇಳಬೇಕಂತಂದರೆ ಅನಂತ್ನಾಗ್ ಲಕ್ಷ್ಮಿ ಜೋಡಿ ಥರ ಇತ್ತು ಅವರಿಬ್ಬರದ್ದು ಜೋಡಿ.
ಆಗ ನಮ್ಮ ಮಮ್ಮಿ ಹೋಗಿ ನಾವೆಲ್ಲ ನೋಡಿ ನಮಗೂ ಎಲ್ರಿಗೂ ಇಷ್ಟ ಆಗೋಯ್ತು. ಹೋಗಿ ನೋಡಿದ್ಮೇಲೆ ಎಲ್ಲರಿಗೂ ಇಷ್ಟ ಆಗೋಯ್ತು. ನಮ್ಮ ಮಮ್ಮಿ ಅದೆಲ್ಲ ಈ ಸಂಪ್ರದಾಯಗಳು, ಎಡವು ಬಿದ್ದೆ ಇದೆಲ್ಲ ಬೇಡ, ಅವನಿಗೆ ಇಷ್ಟ ಆಗಿದ್ದಾಳೆ ಹುಡುಗಿ ಕೂಡ ಚೆನ್ನಾಗಿದ್ದಾಳೆ, ಮದುವೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ಆಗ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ, ಎಲ್ಲರಿಗೂ ಇಷ್ಟ ಆಯಿತು. ಸೊ ಇಷ್ಟ ಎಲ್ಲ ಆದಮೇಲೆ ಮದುವೆ ಫಿಕ್ಸ್ ಆಯಿತು. ನಮ್ಮ ಅತ್ತೆ ಮಾಮ ಆಗಿದ್ದು ಧರ್ಮಸ್ಥಳದಲ್ಲಿ ಮದುವೆ, ಆಮೇಲೆ ಬಂದು ಮನೆ ಹತ್ರ ರಿಸೆಪ್ಷನ್ ಇಟ್ಕೊಂಡ್ರು. ಸೊ ಮದುವೆ ಮುಗೀತು. ಸೊ ಅವತ್ತಿನ ದಿನ ಅವರ ಲೈಫ್ ಸ್ಟಾರ್ಟ್ ಆಗಿದ್ದು. ಇವತ್ತಿನವರೆಗೂ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ, ನಾನು ನೋಡಿರೋ ನಮ್ಮ ಅತ್ತೆ ಬಗ್ಗೆ 1-2 ವಾಕ್ಯದಲ್ಲಿ ಸಾಲಲ್ಲ. ಸೊ ಯಾಕೆ ನಾನು ಅವ್ರ ಬಗ್ಗೆ ಹೇಳ್ತೀನಿ ಅಂತಂದರೆ, ಅಷ್ಟು ಒಂದು ಒಳ್ಳೆ ಹುಡುಗಿ ಒಂದು ಮನೆಗೆ ಬರುವತಕ್ಕಂಥದ್ದು ಬಹಳ ಪುಣ್ಯ ಮಾಡಿರಬೇಕು ಅಲ್ವಾ, ಎಲ್ಲ ಮನೆಗಳಲ್ಲೂ. ಸೊ ಇವತ್ತಿನ ದಿನ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬರ್ತೀವಿ ಅಂತಂತಂದರೆ 100 ಸಾರಿ 1000 ಸಾರಿ ಯೋಚನೆ ಮಾಡಿದ್ರು ಒಳ್ಳೆ ಹೆಣ್ಮಕ್ಳುಗಳು ಸಿಗುವಂಥದ್ದು ಕಷ್ಟ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಹಾಗೇ ಇರುತ್ತೆ ಅಂತ ನಾನು ಹೇಳಲ್ಲ. ಒಳ್ಳೆ ಹೆಣ್ಮಕ್ಳುಗಳು ಕೂಡ ಒಂದು ಒಳ್ಳೆ ಸೊಸೆದಿರಾಗಿ ಹೋಗಿರ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಸೊ ನಮ್ಮ ಅತ್ತೆಯನ್ನು ನಾವು ಮದುವೆ ಮಾಡ್ಕೊಂಡು ಕರ್ಕೊಂಬಂದಾಗ ಮನೆಯಲ್ಲಿ ಸುಖ ದುಃಖ ಕಷ್ಟಗಳು ಎಲ್ಲವನ್ನ ಸರಿ ಸಮಾನವಾಗಿ ಸ್ವೀಕರಿಸ್ತಾ ಎಂತಹದೇ ಸಂದರ್ಭ ಬಂದರೂ ಒಂದು ಗಂಡನ ಜೊತೆ ಬಾಳ್ತಕ್ಕಂಥದ್ದು ಇದೆಯಲ್ಲ, ಸೊ ದಟ್ ಈಸ್ ಗ್ರೇಟ್ ವಂಡರ್ಫುಲ್ ಜಾಬ್. ಅದು ಹೇಳಬೇಕಂತಂದರೆ ಎಲ್ಲ ಒಂದು ಕೆಲಸಕ್ಕಿಂತ ಬಹಳ ಮುಖ್ಯ ಒಂದು ಫ್ಯಾಮಿಲಿಗೆ ಅದು ಅಂತ ನಾನು ಅನ್ಕೊತೀನಿ. ಸೊ ಆ ಕೆಲಸವನ್ನು ನಮ್ಮ ಅತ್ತೆ ಒಂದು ಕಂಪ್ಲೀಟ್ ವುಮನ್ನಾಗಿ ಬದುಕಿದ್ದಾರೆ. ಸೊ ನಮ್ಮ ಮಾಮನ ಕಷ್ಟ ಸುಖಗಳಲ್ಲಿ ಇರ್ಬೋದು, ಅವರು ಮೆಚ್ಚಿ ಮದುವೆ ಆಗಿದ್ದಕ್ಕೆ ತಕ್ಕಂತೆ ಅವ್ರ ಜೊತೆ ಬಾಳನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಬದುಕ್ತಿದ್ದಾರೆ. ಸೊ ಇವತ್ತು ಅವ್ರದ್ದೊಂದು ಬರ್ತಡೇ ಇದೆ. ನಾನು ಅವತ್ತು 8th ಸ್ಟ್ಯಾಂಡರ್ಡಲ್ಲಿ ನೋಡಿದ ನಮ್ಮ ಅತ್ತೆಯನ್ನು ನಾನು ಇವತ್ತು ಅಷ್ಟೇ ವಿಶ್ವಾಸದಿಂದ ಒಂದು ಹೆಮ್ಮೆಯಿಂದ ಆಕೆ ಬಗ್ಗೆ ನಾನು ನನ್ನ ಮನಸ್ಸಲ್ಲಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಅವ್ರ ಬರ್ತಡೇ ಇದೆ. ಸೊ ನಂದೊಂದು ಚಾನಲ್ ಇತ್ತು, ಇದನ್ನು ಹೇಳಬೇಕು, ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಅವತ್ತು ಅವರು ನಮ್ಮ ಅತ್ತೆ ಮದುವೆ ಆಗಿ ಬಂದಾಗ ಬಹಳ ಚೆನ್ನಾಗಿ ಒಂದು ಒಳ್ಳೆ ಮನೆಗೆ ಬಂದರು, ನಮ್ಮ ಮನೆಗೆ ಬಂದಾಗ ನಿಜವಾಗ್ಲೂ ಅಂಥ ಅತ್ತೆಯನ್ನು ಪಡೆಯೋದಕ್ಕೆ ನಾವು ಬಹಳ ಲಕ್ಕಿ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಕಷ್ಟ ಸುಖ ಆಗಿರ್ಬೋದು, ಜೀವನ ನಡೆಸುವಂತಹ ಒಂದು ವೇ ಆಗಿರ್ಬೋದು ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ರು. ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ನಮ್ಮ ಮಾಮನ ಜೊತೆಗೆ ಸಾಥ್ ಕೊಟ್ಕೊಂಡು ಸೊ ಇವತ್ತಿನವರೆಗೂ ಬದುಕ್ತಿದ್ದಾರೆ. ಸೊ ಅದು ಚಿನ್ನ ಬೆಳ್ಳಿ ಒಡವೆ ಒಂದು ದೊಡ್ಡ ಬದುಕು ಒಂದು ದೊಡ್ಡ ಅಂತಸ್ತಿಗೆ ತೋರಿಸೋದಕ್ಕಿಂತನೂ ಹೆಚ್ಚಿನ ಒಂದು ಒಳ್ಳೆಯ ಜೀವನವನ್ನು ಅವರು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಅವ್ರಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಯಾಕಂದರೆ ಅದನ್ನು ಈ ಸಂದರ್ಭದಲ್ಲಿ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂತಂದರೆ ಅಷ್ಟು ಒಳ್ಳೆಯ ಜೀವನವನ್ನು ನಮ್ಮ ಮಾಮನ ಜೊತೆ ಅವರು ನಡೆಸಿದ್ರು. ನಮ್ಮ ಮಾಮನಿಗೂ ಅಷ್ಟೇ ಪ್ರೀತಿ ಅವ್ರ ಮೇಲಿದೆ, ಗೌರವವಿದೆ. ಆದರೆ ನಮ್ಮ ಮಾಮ ಒಂದಿನೂ ಬಾಯ್ಬಿಟ್ಟು ಹೇಳಲ್ಲ. ಅದು ಹಾಗೆ ಅಲ್ವಾ, ಗಂಡ ಹೆಂಡತಿ ಅಂತಂದಮೇಲೆ ಏನು ಹೇಳ್ಕೊಳಕ್ಕಾಗಲ್ಲ. ಬಂದಿದ್ದೀವಿ, ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾಯಿದ್ದೀವಿ ಅಂತಲೇ ಮಾಡ್ತಾಯಿರ್ತಾರೆ. ಬಟ್ ಅದು ಅವ್ರು ಹೇಳ್ಕೊಳ್ಳೋದಕ್ಕಿಂತನೂ ಅವರನ್ನು ನೋಡಿರೋ ನಮ್ಮ ಮನಸ್ಸುಗಳಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಿಜವಾಗ್ಲೂ ಅದೊಂದು ಗ್ರೇಟ್ ಅಂತ ನಾನು ಅನ್ಕೊತೀನಿ. ಅಷ್ಟು ಒಳ್ಳೆಯ ಜೀವನವನ್ನು ಸಾಗಿಸಿದ್ರು. 25-30 ವರ್ಷದ ಮದುವೆ ಜೀವನವನ್ನು ಸಾಗಿಸ್ತಾ ಇರ್ಬೋದು ಅವರು. ನಾನು ಕೌಂಟ್ ಮಾಡ್ಕೊಂಡಿಲ್ಲ, ಬಟ್ ಅಷ್ಟಾಗಿರ್ಬೋದು ಅಂತ ಒಂದು ಅಂದಾಜಲ್ಲಿ ನಾನು ಹೇಳ್ತಾ ಇದ್ದೀನಿ. 25 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ಹತ್ತತ್ರ ಆಗಿರ್ಬೋದೇನೋ, ಜಾಸ್ತಿನೇ ಆಗಿರ್ಬೋದು ಅನಿಸುತ್ತೆ. ಒಂದು 30-35 ಇಯರ್ಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಮೋಸ್ಟ್ಲಿ 92 ಅಂದರೆ ಈಗ ನೆಕ್ಸ್ಟ್ ಇಯರ್ಗೋ ಎಷ್ಟೋ 32 ಇಯರ್ಸ್ ಲೈಫ್ ಜರ್ನಿನ ಸಾಗಿಸಿದ್ರು. ಬಟ್ ಅವರು ಬದುಕಿರೋ ಒಂದೊಂದು ಪ್ರತಿಕ್ಷಣ ನಮ್ಮ ಕಣ್ಣು ಮುಂದೆ ಆಗಿದೆ. ಯಾಕಂದರೆ ನಾವು ಬೇಸಿಗೆ ರಜೆ ಬಂತು, ದಸರಾ ರಜೆ ಬಂತು, ನಮಗೆ ಯಾವಾಗಲಾದ್ರು ಟೈಮ್ ಸಿಕ್ತು ಅಂತಂದಾಗ ನಾವು ಅವ್ರ ಮನೆಗಳಲ್ಲೇ ಉಳ್ಕೊಳ್ಳೋದು, ಹೋಗಿ ಅವ್ರ ಮನೆಗಳಲ್ಲೇ ಬೆಳೆದಂಥದ್ದು ನಾವು. ನಮ್ಮ ಮಾಮ ನಮ್ಮನ್ನು ಎಷ್ಟು ಹಚ್ಕೊಂಡು ಬೆಳೆದಿದ್ರು, ನಾವುಗಳು ಅವ್ರ ಮದುವೆಗಳಲ್ಲ ಆದಮೇಲೆ ನಾವುಗಳು ಅವ್ರ ಮನೆಗಳಲ್ಲೇ ಇರ್ತಕ್ಕಂಥದ್ದು, ರಜೆ ಬಂದರೆ ಅವ್ರ ಮನೆಗೆ ಹೋಗ್ತಕ್ಕಂಥದ್ದು ಮಾಡ್ತಿದ್ವಿ. ನಾವು ಹೋದಾಗ ನಮ್ಮತ್ತೆ ನಮ್ಮನ್ನು ನೋಡ್ಕೊತಾ ಇದ್ದಂಥ ರೀತಿ ಆಗಿರ್ಬೋದು, ಅವ್ರೇನು ತುಂಬ ದೊಡ್ಡವರಲ್ಲ, ನಮಗಿಂತ 1-2 ವರ್ಷ 3 ವರ್ಷ ಅಷ್ಟೇ ದೊಡ್ಡವರು. ಆದರೂ ಕೂಡ ನಾನು ಅವ್ರನ್ನ ಅತ್ತೆ ಅಂತಲೇ ಕರಿತೀನಿ. ಯಾಕಂದರೆ ನಾನು ಅವತ್ತು ಅವ್ರನ್ನ ಅತ್ತೆ ಅಂತಲೇ ಅಂದಿದ್ದು. ಅದನ್ನು ಇವತ್ತಿನವರೆಗೂ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರು 1 ವರ್ಷ ದೊಡ್ಡವರೋ 2 ವರ್ಷ ದೊಡ್ಡವರೋ, ನಮ್ಮ ಅಕ್ಕನ ಒಂದು ಏಜ್ ಅವರಿಗೆ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಅವ್ರನ್ನ ಇವತ್ತಿನವರೆಗೂ ಅತ್ತೆ ಅಂತಲೇ ಕರೆಯುವಂಥದ್ದು.
ಬರೀ 2 ವರ್ಷ ಅಂತ ಅಂದ್ಬಿಟ್ಟು ಅವ್ರನ್ನ ಹೆಸರಿಟ್ಟು ಕರೆಯುವಂಥದ್ದಾಗಲಿ ಹಾಗೆಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ. ನಾನು ಅವತ್ತು ಬಾಯಿ ತುಂಬ ಅವ್ರನ್ನ ಅತ್ತೆ ಅಂತಲೇ ಕರೆಯೋದು, ಇವಾಗಲೂ ಅತ್ತೆ ಅಂತಲೇ ಕರಿತೀನಿ. ರಜಾ ಬಂತು ಅಂತಂದರೆ ನಮ್ಮ ದೊಡ್ಡ ಅತ್ತೆ ಒಬ್ಬರು ಇದ್ದಾರೆ, ಸೊ ಅವ್ರ ಬಗ್ಗೆ ನಾನು ಇನ್ನೊಂದು ದಿನ ಹೇಳ್ತೀನಿ. ಎಲ್ಲರ ಬಗ್ಗೆ ಒಂದೇ ದಿನ ಹೇಳೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇವತ್ತು ಇವ್ರ ಬರ್ತಡೇ ಇರೋದ್ರಿಂದ ಇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾವು ಬೇಸಿಗೆ ರಜಕ್ಕೆ ಹೋದಾಗ ಪಾಪ ನಮ್ಮ ಬಟ್ಟೆ ಹೋಗೋದು, ನಮಗೆ ಟೈಮ್ ಊಟ ಮಾಡಿ ಕೈಗೆ ನೀರು ಕೊಟ್ಟು ಊಟ ಹಾಕಿ ಬೆಳೆಸಿದ್ದಾನೆ ನಮ್ಮನ್ನು. ಆ ಋಣನ ನಾವು ತೀರ್ಸೋಕ್ಕಾಗಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ. ಅಷ್ಟು ಚೆನ್ನಾಗಿ ನಮ್ಮನ್ನು ಗಮನಿಸ್ಕೊತಾಯಿದ್ರು, ನೋಡ್ಕೊಂಡಿದ್ದಾರೆ. ಅದನ್ನು ಋಣನ ನಾವು ಯಾವ ಥರ ತೀರ್ಸೋಕ್ಕೂ ಆಗಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ಗ್ರೇಟ್ಫುಲ್ ಅತ್ತೆ. ಯಾಕೆಂತಂದರೆ ನನಗೆ ಆ ಒಂದು ವಿಚಾರದಲ್ಲಿ ಅವರು ಬಹಳ ಹೆಮ್ಮೆ. ನಮ್ಮ ಮನೆಗೆ ಅಂಥ ಒಂದು ಒಳ್ಳೆ ಅತ್ತೆ ಸಿಕ್ಕಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಗ್ರೇಟ್ಫುಲ್ ಆಗಿ ಯಾವಾಗಲೂ ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊತಾ ಇರ್ತೀನಿ. ಹಾಗಾಗಿ ಸೊ ನಾನು ಅವರ ಎದುರುಗಡೆ ನಾನು ಯಾವತ್ತೂ ಮಾತಾಡಿಲ್ಲ ಇವತ್ತು ಈ ಥರ, ನೀವು ಇಷ್ಟು ಒಳ್ಳೆಯವರು, ನೀವು ಎಷ್ಟು ಮಾಡಿದ್ರಿ, ನಾವು ನೆನೆಸ್ಕೋತೀವಿ ಅಂತ ನಾನು ಯಾವತ್ತೂ ಅವ್ರ ಮುಂದೆ ಮಾತಾಡಿಲ್ಲ. ಯಾಕಂದರೆ ನನಗೆ ಆ ಸಂದರ್ಭ ಬಂದಿರಲಿಲ್ಲ. ಸೊ ಇವತ್ತು ನನ್ನ ಚಾನಲ್ ಇರೋದ್ರಿಂದ, ನಾನು ಅವ್ರ ಬರ್ತಡೇ ಇರೋದ್ರಿಂದ ನನಗೆ ಏನು ಗಿಫ್ಟು ನಾನು ಕೊಡೋದಕ್ಕೆ ಆ ಥರನೂ ಇಲ್ಲ. ಹಾಗಾಗಿ ಬಟ್ ನನ್ನ ಚಾನಲ್ ಮೂಲಕ ನನ್ನ ಮನಸ್ಸಿನಲ್ಲಿರೋ ಒಂದಷ್ಟು ಅವ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ನಾನು ಇವತ್ತಿನ ದಿನ ಇದೇ ಗಿಫ್ಟ್ ಅಂತ ಅಂದ್ಕೊಳ್ಳಿ. ಅವರು ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಅಷ್ಟು ಒಳ್ಳೆಯದಾಗಿ ನೆನೆಸ್ತೀನಿ ಯಾವಾಗಲೂ ಕೂಡ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಸೊ ದೇವರು ಭಗವಂತ ಅವ್ರಿಗೆ 2 ಹೆಣ್ಮಕ್ಳನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅವ್ರಿಗೆ ಏನೇ ಕಷ್ಟ ಇದ್ದರೂ ಕೂಡ, ಏನೇ ದುಃಖ ಇದ್ದರೂ ಅಥವಾ ಏನೇ ಒಂದು ಖುಷಿ ಸಂದರ್ಭ ಬಂದಾಗಲೂ ದೇವರು ಅವ್ರನ್ನ ಕಾಪಾಡ್ತಾ ಹೋಗ್ತಾ ಇದ್ದಾರೆ. ಸೊ ಅವರು ಕೂಡ ಅಷ್ಟೇ, ಎಲ್ಲರೂ ಸಫರ್ ಪಟ್ಟು ಒಂದು ಇಡೀ ಫ್ಯಾಮಿಲಿ ಬದುಕ್ತಿದ್ದಾರೆ. ಅದನ್ನೆಲ್ಲ ನೋಡುವಾಗ ನನಗನ್ನಿಸುವಂಥದ್ದು ಸೊ ಅದು ಒಂಥರ ಒಂದು ದೊಡ್ಡ ಗ್ರೇಟ್ಫುಲ್ ಲೈಫ್ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಬರೀ ಸುಖ ಇದ್ದು ದುಡ್ಡಿದ್ದು ನಮಗೆಲ್ಲ ಥರ ಚೆನ್ನಾಗಿದೆ ಅಂತ ಬದುಕೋದಕ್ಕೂ ಏನೂ ಇಲ್ಲದೆ ನಾವೆಲ್ಲ ಚೆನ್ನಾಗಿ ಬದುಕ್ತಿದ್ದೀವಿ ಅಂತ ಬದುಕುವಂಥ ಬದುಕು ಕೂಡ ಒಂದು ಸಾರ್ಥಕತೆಯ ಬದುಕು ಅಂತಲೇ ನಾನು ಲೆಕ್ಕಾಚಾರ ಹಾಕುವಂಥದ್ದು. ಎಲ್ಲ ಇದ್ದು ಬದುಕುವಂಥದ್ದು ಎಲ್ಲರೂ ಬದುಕ್ತೀವಿ ಕಾಮನ್ ಆಗಿ. ಬಟ್ ಏನೂ ಇಲ್ಲದೆ ಇರುವಾಗಲೂ ಒಂದು ಫ್ಯಾಮಿಲಿಯಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಫ್ಯಾಮಿಲಿನ ಡಿವೈಡ್ ಮಾಡೋಕ್ಕೆ ಆಗದೆ ಇರೋ ಥರ ಅಷ್ಟು ಬೆಸುಗೆಯಿಂದ ಬದುಕ್ತಾರಲ್ಲ. ಸೊ ಅದು ಗ್ರೇಟ್ಫುಲ್ ಅಂತ ನಾನು ಅಂತೀನಿ. ಈ ಕಾಲದಲ್ಲೆಲ್ಲ ನಾವು ನೋಡಿದ್ದೀವಲ್ಲ, 2 ದಿನ ದುಡ್ಡಿಲ್ಲ, ಹಣ ಆಸ್ತಿ ಇಲ್ಲ ಅಂದ ತಕ್ಷಣ ಹೆಣ್ಮಕ್ಳು ಜಾಗ ಖಾಲಿ ಮಾಡ್ತಿದ್ದಾರೆ, ಆಮೇಲೆ ಗಂಡು ಮಕ್ಕಳನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ. ಸೊ ಈ ಥರ ಯಾವುದೇ ಚಿಂತೆ ಮಾಡದೆ ಬದುಕ್ತಾರೆ. ಬಟ್ ಈ ಥರ ವಿಚಾರಗಳನ್ನ ನಾವು ಸಮಾಜದಲ್ಲಿ ನೋಡುವಾಗ ನಾವು ನಮ್ಮ ಅತ್ತೆಗಳ ಬಗ್ಗೆ ನೆನೆಸ್ಕೊಂಡಾಗ ಅವರು ಒಂದು ಒಳ್ಳೆ ನಮ್ಗೆಲ್ರಿಗೂ ಮಾದರಿಯಾಗಿ ಬದುಕಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಯಾವತ್ತೂ ಬಹಳ ಒಳ್ಳೆಯದಾಗಿ ನೆನೆಸ್ತೀನಿ ಅಷ್ಟೇ. ಇವತ್ತು ಅವ್ರದ್ದು ಬರ್ತಡೇ ಇದೆ, ಹೇಳೋಕ್ಕಿನ್ನೂ ಬಹಳ ಇದೆ. ಬರೀ ಇಷ್ಟಕ್ಕೆ ನಾನು ಅವ್ರನ್ನ ಹೊಗಳ್ತಿದ್ದೀನಿ ಅಂತ ಅಲ್ಲ. ಸೊ ನಮ್ಮಲ್ಲಿ ನಾವು ಇನ್ನೂ ಅನೇಕ ವಿಚಾರಗಳನ್ನ ನೋಡಿದಾಗಲೂ ಅಷ್ಟೇ ಅವರು ಬಹಳ ಸಿಂಪ್ಲಿಸಿಟಿಯಾಗಿ ಬದುಕಿದ್ರು ಕೂಡ ತುಂಬ ಚೆನ್ನಾಗಿ ಬದುಕಿದ್ದಾರೆ ನಮ್ಮ ಮಾಮನ ಜೊತೆ. ಸೊ ನಿಜವಾಗ್ಲೂ ಗ್ರೇಟ್ ವುಮನ್ ಅಂತ ನಾನು ಹೇಳ್ಬೋದು. ಒಂದು ಸಕ್ಸಸ್ಫುಲ್ ವುಮನ್ ಅಂತಂತಂದರೆ ದುಡ್ಡಿದ್ದು, ಆಸ್ತಿ ಇದ್ದು, ಕಾರಿದ್ದು, ಬಂಗ್ಲೆ ಇದ್ದು ಬದುಕೋಂಥದ್ದಲ್ಲ. ಗಂಡನ ಕಷ್ಟ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ಸುಖದಲ್ಲೂ ಸಂತೋಷದಲ್ಲೂ ಖುಷಿಯಾಗಿ ಬದುಕುವಂಥದ್ದೇ ಒಂದು ಸಕ್ಸಸ್ಫುಲ್ ಲೈಫ್ ಅಂತಲೇ ಹೇಳ್ಬೋದು. ಅಂಥ ಒಂದು ಲೇಡೀಸ್ಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ. ಸೊ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಇದೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಅಷ್ಟೇ. ನಮ್ಮ ಅತ್ತೆ ಬಗ್ಗೆ ನಾನು ಹೇಳಿದಿಷ್ಟೇ. ಒಂದು ಒಳ್ಳೆ ಲೈಫ್ ಲೀಡ್ ಮಾಡಿದ್ರು. ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಫ್ಯಾಮಿಲಿನ ನಾನು ಹೇಗೆ ನೋಡ್ಕೋಬೇಕು, ಹೇಗೆ ಜೀವನ ಮಾಡಬೇಕು ಅಂತ ನಾವು ನಮ್ಮ ಅತ್ತೆ ಬಗ್ಗೆ ಹೊಗಳ್ತಾ ಇದ್ದೀವಿ ಅಂತಂದರೆ ಸೊ ಅವ್ರು ಎಷ್ಟು ಗ್ರೇಟ್ಫುಲ್ಲಾಗಿ ನಡ್ಕೊಂಡಿದ್ದಾರೆ, ಎಷ್ಟು ಒಳ್ಳೆಯ ಜೀವನವನ್ನು ಸಾಗಿಸಿದ್ದಾರೆ. ಸೊ ನನಗೆ ಎಲ್ಲದಕ್ಕಿಂತ ನಾನು ಅವ್ರನ್ನ ಒಂದು ಪಾಯಿಂಟ್ ಔಟ್ ಮಾಡೋವಂಥದ್ದು ಏನಂತಂದರೆ, ನಮ್ಮ ಮಾಮನ ಕಷ್ಟ ಸುಖ ದುಃಖದಲ್ಲಿ ಸಮವಾಗಿ ತಗೊಂಡು ಬದುಕಿದ್ರು. ಅದನ್ನು ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ. ಸೊ ಕಷ್ಟಗಳು ಅಂದರೆ ಅದು ಹೇಳೋಕ್ಕಾಗದಿರೋಂಥ ಕಷ್ಟಗಳು. ಸುಖ ಅಂತಂದರೆ ಆ ಸುಖದಲ್ಲೂ ಕೂಡ ನಮ್ಮತ್ತೆ ನಮ್ಮ ಮಾಮನ ಜೊತೆ ಇದ್ದಾರೆ. ಸೊ ಹಾಗಾಗಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಬದುಕುವಂಥದ್ದೇ ಒಂದು
ಹೆಣ್ಣಿನ ಗುಣಧರ್ಮ ಅಲ್ವಾ. ಸೊ ಹಾಗಾಗಿ ಅವರು ಅಷ್ಟು ಗ್ರೇಟ್ಫುಲ್ ಲೈಫನ್ನು ಲೀಡ್ ಮಾಡಿದ್ದಾರೆ. ನನಗೆ ಅದು ಖುಷಿ ಕೊಟ್ಟಿದೆ. ನಮ್ಮ ಮನೆಗೆ ಅವರು ನಮ್ಮ ಅತ್ತೆ ಆಗಿ ಬಂದಿರೋದಕ್ಕೆ. ಸೊ ನಾನು ಯಾವಾಗಲೂ ಖುಷಿ ಪಡ್ತಾ ಇರ್ತೀನಿ, ಹೆಮ್ಮೆ ಪಡ್ತೀನಿ. ನಮ್ಮ ಇಬ್ಬರು ಅತ್ತೆಯಂದಿರಿಗೂ ಅಷ್ಟೇ ನಾನು ಯಾವಾಗಲೂ ನನ್ನ ಪರವಾಗಿ ನನ್ನ ಮೂಲಕ ಅವ್ರಿಗೆ ಯಾವಾಗಲೂ ನಾನು ಧನ್ಯವಾದಗಳನ್ನೇ ಹೇಳ್ತಾ ಇರ್ತೀನಿ. ಯಾಕಂದರೆ ಅಷ್ಟು ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಹೇಳಬೇಕಂತ. ಸಮಾಜಕ್ಕೆ ಮಾದರಿಯಾಗಿ ಬದುಕುವಂಥದ್ದು ಅಂದರೆ ನಾವು ನೆನೆಸ್ಕೊತೀವಿ ಅವರನ್ನು ಅಂತಂತಂದರೆ ವಂಡರ್ಫುಲ್ ಲೈಫ್ ಅಷ್ಟೇ. ಸೊ ಹೆಣ್ಣಿಗೆ ಏನಿರಬೇಕು, ಹೆಣ್ಣುತನದಲ್ಲಿ ನಾವು ಹೇಗೆ ಬದುಕಬೇಕು, ಹೆಣ್ಮಕ್ಳಾಗಿ ಒಂದು ಮನೆಗೆ ಹೋದಾಗ ಯಾವ ಥರ ಕಷ್ಟ ಸುಖಗಳು ಇದ್ದೇ ಇರುತ್ತೆ. ಎಲ್ಲ ಪ್ರತಿಯೊಂದು ಮನೆ ಅಂತ ಅಂದಮೇಲೆ ಕೂಡ ಕಷ್ಟ ಸುಖಗಳಿದ್ದೇ ಇರುತ್ತೆ. ಅದನ್ನು ಸಂಭಾಳಿಸ್ಕೊಂಡು ನಿಭಾಯಿಸ್ಕೊಂಡು ಬದುಕ್ತಂತಹ ಹೆಂಗಸು. ಸೊ ಹಾಗಾಗಿ ಇವತ್ತು ಅವ್ರ ಬರ್ತಡೇ ಇದೆ. ದೇವರು ಅವರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲವನ್ನ ಕೊಡಲಿ ದೇವರವರಿಗೆ ಅಂತ ಕೇಳ್ಕೊತಾ, ನಿಜವಾಗ್ಲೂ ಅತ್ತೆ ನಾನು ಯಾವತ್ತೂ ನಿಮ್ಮ ಎದುರಿಗೆ ಹೊಗಳೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಇವತ್ತು ನಾನು ನನ್ನ ಮನಸ್ಸಲ್ಲಿ ನಾನು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತೀನಿ ಅನ್ನೋದನ್ನ ನಾನು ಚಾನಲ್ ಮೂಲಕ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಿ ಆಚರಿಸಿ. ಸೊ ಬರ್ತಡೇನ ತುಂಬ ಚೆನ್ನಾಗಿ ಆಚರಿಸಿ, ಕೇಕ್ ಕಟ್ ಮಾಡಿ. ಸೊ ಕೇಕ್ ಕಟ್ ಮಾಡಿ ನೀವು ಬರ್ತಡೇನ ಆಚರಿಸೋದ್ರಿಂದ ಸೊ ಪಾಸಿಟಿವ್ ಆಗಿ ಇರ್ತೀರ. ಸೊ ಇನ್ನು ಲೈಫಲ್ಲಿ ಇವತ್ತಿನವರೆಗೂ ಒಂದು ಗ್ರೇಟ್ಫುಲ್ ವುಮನ್ ಆಗಿದ್ದೀರಾ. ಇನ್ನು ಮುಂದೇನೂ ಕೂಡ ಹಾಗೆ ಇರ್ತೀರಾ ಅಂತ ನಾನು ನೆನೆಸ್ತಾ ಈ ಬರ್ತಡೇಯಲ್ಲಿ ನಿಮಗೆ ನನ್ನ ತುಂಬ ಹೃದಯದಿಂದ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಒಳ್ಳೆಯದಾಗಲಿ. ಸೊ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಹಾಗೂ ನನ್ನ ಚಾನಲ್ ಕಡೆಯಿಂದ. ಇಷ್ಟೇ ಹೇಳಬಲ್ಲೆ ನನ್ನ ಮತ್ತೆ ಬಗ್ಗೆ. ನನಗೆ ಆ ಒಂದು ಜೀವನ, ಒಂದು ಗ್ರೇಟ್ನೆಸ್ ಅವರಲ್ಲಿ ಇದೆ ಅಂತ ಗೊತ್ತಾಯಿತು. ನಮ್ಗಳನ್ನೇ ಆದರೂ ಅಷ್ಟೇ ನಾವು 3 ಜನ ಹೋಗ್ತಾ ಇದ್ವಿ. ನಮ್ಮನ್ನು ನೋಡ್ಕೊಂಡಿದ್ದಾರೆ, ಕಾಲದಿಂದಲೂ ಸಹ ನೋಡಿಕೊಂಡು ನಮ್ಗಳ ಜೊತೆ ಇದ್ದಾರೆ. ಇವತ್ತು ಅಷ್ಟೇ ಅವರು ನಮ್ಮ ಜೊತೆ ನಾವು ಹೋದಾಗ ಬಾಯಿ ತುಂಬ ಮಾತಾಡಿಸ್ತಾರೆ, ಬರ್ತಾರೆ. ಸೊ ಇಷ್ಟು ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಒಂದಿಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.